ಸೊ ಡಿಸಿಪ್ಲಿನ್ ಇದ್ರೇ ಗೈಸ್ ಯಾವುದೇ ಥರದ ಕೆಲಸಗಳನ್ನೂ ಗೈಸ್ ಲೆಟ್ಸ್ ಬಿಗಿನ್ ಮೈ ಕಿಚನ್ ಟೂರ್. ಹೇಗೆಲ್ಲ ಇದೆ, ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಒಂದ್ಸತಿ ಐ ಗಿವ್ ದ ಕಂಪ್ಲೀಟ್ ಲುಕ್ ಆಫ್ ಮೈ ಕಿಚನ್. ನೋಡ್ತಿದ್ದೀರಲ್ಲ, ನಾನು 0.5x ತೋರಿಸ್ತಾ ಇರೋದು. ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್. ದ ಕಂಪ್ಲೀಟ್ ಕಿಚನ್ ಈ ಥರ ಇದೆ ಸದ್ಯಕ್ಕೆ. ಓಕೆನಾ, ನನಗೆ ಬೇಸಿಕಲಿ ಬೇರೆ ಕಲರ್ ಹೇಳಿದ್ದಿತ್ತು ನಾವು, ಆಮೇಲೆ ಏನೋ ಮಾಡಿ ಚೇಂಜ್ ಮಾಡಿ ವಿ ವೆಂಟ್ ವಿತ್ ಮ್ಯಾಡಮನ್ ಬರ್ಗ್ಯಾಂಡಿ ಕಲರ್ ವಿತ್ ಅ ವೈಟ್ ಕಾಂಬಿನೇಷನ್. ಸೊ ಈ ಥರ ಇದೆ. ಓಕೆನಾ, ಹಾಫ್ ಆಫ್ ದ ಹೌಸ್ ಹಾಲ್ ಹೋಗುತ್ತೆ, ಇನ್ ಹಾಫ್ ಕಿಚನ್ ಬರುತ್ತೆ. ಓಕೆ, ಲೆಟ್ಸ್ ಗೋ ವಿತ್ ಮೈ ಫಸ್ಟ್ ಕಬರ್ಡ್. ಈ ಥರ ಇದೆ ಗೈಸ್. ಸೊ ಕ್ರಾಕರೀಸ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಯೂಸ್ ಮಾಡ್ತೀನಿ, ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಅಷ್ಟೇ ನಾನು ಇಲ್ಲೆಲ್ಲ. ಆ್ಯಂಡ್ ಡೈಲಿ ಬೇಸಿಸಲ್ಲಿ ಕಪ್ಸ್ ಎಲ್ಲ ಬೇಕೇ ಬೇಕಲ್ಲ, ಸೊ ಹಾಗಾಗಿ ಎಲ್ಲ ಈ ಥರ ಪ್ಲೇಸ್ ಮಾಡಿದ್ದೀನಿ. ಓಕೆನಾ, ಇಷ್ಟೇ ಗೈಸಿನೇನು ಎಕ್ಸ್ಟ್ರಾ ಇಟ್ಟಿಲ್ಲ. ಇದೇ ಜಾಸ್ತಿ ಅಂತ ನನಗೆ ಫೀಲ್ ಆಗ್ತಿದೆ. ಬಟ್ ಲೆಟ್ಸ್ ಸಿ, ಮುಂದಿನ ದಿನಗಳಲ್ಲಿ ಇದನ್ನು ಮೇ ಬಿ ಕಮ್ಮಿ ಮಾಡಿಬಿಡ್ತೀನಿ ಏನೋ ಅನ್ಸುತ್ತೆ. ಸೊ ದಿಸ್ ಇಸ್ ಫಸ್ಟ್. ಆ್ಯಂಡ್ ಕಮಿಂಗ್ ಓವನ್ ಬಯಸಿದೆ, ಓವನ್ನ ಇಟ್ಟಿದ್ದೀವಿ. ಸೊ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಈ ಪ್ಲೇಸಲ್ಲಿ ಓವನ್ ಇಟ್ಕೊಳ್ಳೋಣ, ಸೊ ದಟ್ ನಮಗೆ ಬೇರೆ ಕಡೆಯಿಂದ ಸ್ಪೇಷಿಯಸ್ ಸಿಗುತ್ತೆ ಅಂತ. ಸೊ ಓವನ್ ಇಟ್ವಿ ಅಷ್ಟೇ. ದಿಸ್ ಇಸ್ ದ ಓವನ್. ಓಕೆನಾ, ಫಸ್ಟ್ ಇಂದ ಸೆಕೆಂಡ್ ಆಯಿತು. ಆ್ಯಂಡ್ ಕಮಿಂಗ್ ಟು ದಿಸ್ ಲಾಂಗ್ ಕಬರ್ಡ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸೊ ಈ ಥರ ಇರುತ್ತೆ ಗೈಸ್. ಈ ಬಾಕ್ಸ್ ಎಲ್ಲ ನಮ್ಮ ಮಮ್ಮಿ ಮನೇದು ವಾಪಸ್ ಹೋಗಬೇಕು, ವಾಶ್ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ದಿಸ್ ಇಸ್ ಅ ಸ್ನ್ಯಾಕ್ಸ್ ಬಾಕ್ಸ್. ಓಕೆನಾ, ಇದರಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತಲೇ ಅವಿ ಅರೇಂಜ್ಡ್. ಆಮೇಲೆ ಇದರಲ್ಲಿ 2 ಸೆಕ್ಷನ್ ಇದೆ. ಸೊ ದಿಸ್ ಇಸ್ ದ ಫಸ್ಟ್ ಸೆಕ್ಷನ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಸೆಕ್ಷನ್. ಈ ಬಕೆಟಲ್ಲಿ ಬಂದು ಕಂಪ್ಲೀಟ್ ರೇಷನ್ ಮನೆಯದೆಲ್ಲ ಎಕ್ಸ್ಟ್ರಾ ಎಲ್ಲ ಏನಿರುತ್ತೆ ಅದೆಲ್ಲ ಡಂಪ್ ಮಾಡಿರ್ತೀವಿ. ಇದೆಲ್ಲ ರೇಷನ್ಗೆ ಅಂತಲೇ ಜಾಗ ಇರೋದು. ಆ್ಯಕ್ಚುಲಿ ತೆಂಗಿನಕಾಯಿ ಬೇಕೇ ಬೇಕಲ್ಲ. ಸೊ ಈ ಥರ ಇದೆ ಗೈಸ್. ದಿಸ್ ಇಸ್ ದ ಸೆಕೆಂಡ್ ಕಬರ್ಡ್. ಓಕೆನಾ, ಬನ್ನಿ ನೆಕ್ಸ್ಟ್ ತೋರಿಸುವೆ. ಸೊ ದಿಸ್ ಇಸ್ ದ ಅನದರ್ ಕಬರ್ಡ್ ಗೈಸ್. ಇಲ್ಲೆಲ್ಲ ಗಾಜಿಂದು ಜ್ಯೂಸ್ ಗ್ಲಾಸಸ್ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಡೈಲಿ ಬಳಸುವಂಥ ನೆಸಸರಿ ಐಟಮ್ಸ್ ಗೈಸ್. ತಕ್ಷಣಕ್ಕೆ ನನಗೆ ಇಲ್ಲಿ ಕಿಚನ್ ಇರೋದ್ರಿಂದ ನನಗೆ ಕೈಗೆ ಆರಾಮಾಗಿ ಸಿಗಲಿ ಅಂತ ಐ ಪ್ಲೇಸ್ಡ್ ಆಲ್ ದ ಗ್ರಾಸರೀಸ್ ಇಯರ್. ಸೊ ತುಪ್ಪ ಆಗಿರ್ಬೋದು, ಬೂಸ್ಟ್, ಹಾರ್ಲಿಕ್ಸ್ ಏನೇ ಆಗಲಿ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಇದು ಚಿಮ್ನಿ. ಸೊ ನನ್ನ ಮನೆ ಚಿಮ್ನಿ ಆ್ಯಂಡ್ ಸ್ಟವ್ ಎಲ್ಲ ವಿಲ್ಮದೇ ಬೇಕು ಅಂತ, ಸೊ ವಿಲ್ಮದೇ ಹಾಕ್ಸಿದ್ದೆ ನಾನು. ಸೊ ಆಲ್ರೆಡಿ ಕುಕ್ಕರ್ ಇಟ್ಟಿದ್ದೀನಿ. ಆ್ಯಂಡ್ ಕಮಿಂಗ್ ಟು ದಿಸ್ ಕಬರ್ಡ್, ಇಲ್ಲೆಲ್ಲ ಸುಮ್ಮನೆ ಸಣ್ಣ ಪುಟ್ಟ ಐಟಮ್ಸ್, ಖಾಲಿ ಬಾಕ್ಸು ಏನಾದರೂ ಬೇಕಾದರೆ ತುಂಬ್ಕೊಳ್ಳೋಕ್ಕೆ ಅಂತ. ಸೊ ಇದನ್ನು ಬೇಸಿಕಲಿ ಇಷ್ಟೇ ಇಟ್ಟಿದ್ದೀನಿ. ಇದನ್ನು ಈ ಪ್ಲೇಸಲ್ಲಿ ಇಷ್ಟಿಡೋಕ್ಕೂ ನನಗೆ ಇಷ್ಟ ಇಲ್ಲ, ಬಟ್ ಅನಿವಾರ್ಯ, ಏನು ಮಾಡೋಕ್ಕಿಲ್ಲ. ಎಕ್ಸ್ಟ್ರಾ ಐಟಮ್ಸ್ ಅಂತ ಇರುತ್ತಲ್ಲ, ಸೊ ಇದನ್ನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಮಿಕ್ಸಿ ಜಾರ್ ಅಂತೆ, ಬಜ್ಜಿ ಬೋಂಡ ಏನಾದ್ರು ಮಾಡಿದ್ರೆ ಪೇಪರ್ಗಳೆಲ್ಲ ಬೇಕಲ್ಲ ಹಾಕೋಕ್ಕೆ. ಇದನ್ನು ಇಷ್ಟೇ ಗೈಸ್, ತುಂಬ ಖಾಲಿ ಇಟ್ಟಿದ್ದೀನಿ. ಇದನ್ನು ಮಿನಿಮಲ್ ಐಟಮ್ಸ್ ಅಷ್ಟೇ ಗೈಸ್ತೀನಿ. ಆ್ಯಂಡ್ ಪ್ಯೂರಿಫೈಯರ್ ಎಲ್ಲಿದೆ ಕಾಣಿಸ್ಬಾರ್ದು ಅಂತ ಅದನ್ನು ಪ್ಯೂರಿಫೈಯರ್ನ ಈ ಥರ ಮಾಡಿಸಿದ್ವಿ. ಬಟ್ ಮಾಡಿಸಿದ್ಮೇಲೆ ಗೊತ್ತಾಯಿತು ಈ ಥರ ಟ್ಯಾಪ್ ಎಲ್ಲರೂ ಕ್ಲೋಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಏನು ಮಾಡೋಕ್ಕಾಗಿಲ್ಲ, ಈ ಥರ ಗ್ಯಾಪ್ ಬರುತ್ತೆ, ಬಟ್ ಸ್ಟಿಲ್ ಹೈಡ್ ಆಗಿರುತ್ತೆ. ಇದು ಒಂಥರ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ಹೌ ಮೇಲ್ಗಡೆ ಕಬೋರ್ಡ್ ಸೆಕ್ಷನ್ಸ್ ಎಲ್ಲ
ಇಷ್ಟು ಐಟಮ್ಸ್ ಇರೋದು guys. ಇವಾಗ ಕೆಳಗಡೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಏನೇನಿದೆ ಅಂತ. ಲೆಟ್ಸ್ ಬಿಗಿನ್ ವಿತ್ ಲೋವರ್ ಕಬೋರ್ಡ್ಸ್ ಗೈಸ್. ಸೊ ನಾನು ಇಲ್ಲಿ ಯಾವುದೇ ಥರದ ನಮ್ಮ ಮನೇಲಿ ಎಲ್ಲೇ ನೋಡಿದ್ರು ಹ್ಯಾಂಡಲ್ಸ್ ನಾವು ಇಡಿಸಿಲ್ಲ, ಬಿಕಾಸ್ ಔಟ್ ಆಫ್ ಫ್ಯಾಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಯಾವುದೂ ಹ್ಯಾಂಡಲ್ಸ್ ಎಲ್ಲೂ ಇಡಿಸಿಲ್ಲ. ಸೊ ಎಲ್ಲನೂ ಈ ಥರ ಓಪನ್ ಮಾಡೋದೇ ಹೇಳ್ಬೋದು. ಸೊ ಇಲ್ಲಿ ಎಕ್ಸ್ಟ್ರಾ ಸಾಮಾನುಗಳು ಗೈಸ್, ಟ್ರೇಗಳಾಗಿರ್ಬೋದು, ಈ ಥರ ಸಣ್ಣ ಪುಟ್ಟ ಐಟಮ್ಸ್ ಇಲ್ಲಿ ಬರುತ್ತೆ. ಇದರಲ್ಲೂ ಸುಮಾರು ಕಮ್ಮಿ ಮಾಡಿದ್ದೀನಿ, ಬಟ್ ಇನ್ನು ಒಂದಿಷ್ಟು ಉಳಿಸ್ಕೊಂಡಿದ್ದೀನಿ, ಎಮರ್ಜೆನ್ಸಿಗೆ ಬಾಕ್ಸಸ್ ಬೇಕಾಗತ್ತೆ ಅಂತ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್ ದಿಸ್ ಕಬೋರ್ಡ್. ಓಕೆನಾ. ಆ್ಯಂಡ್ ದಿಸ್ ಒನ್ ಅಕ್ಕಿ ಡಬ್ಬ ಬೇಕೇ ಬೇಕಲ್ಲ ರೈಸ್ ಊಟ ಮಾಡೋದು ಅಕ್ಕಿ. ಸೊ ಹಾಗಾಗಿ ದಿಸ್ ಇಸ್ ಇದು ನಮಗೆ ಮುಂಚೆನೆ ಮಾಡುವಾಗಲೇ ಹೇಳ್ಬಿಟ್ಟಿದ್ವಿ, ಅಕ್ಕಿ ಡಬ್ಬಕ್ಕೆ ಬೇಕು ಅಂತಲೇ ಈ ಪೋರ್ಷನ್ ಮಾಡಿಸಿದ್ದು. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ 3 ಡ್ರಾಯರ್ಸ್ ಇದೆ. ಸೊ ದಿ ಫಸ್ಟ್ ಡ್ರಾಯರ್ ಇಷ್ಟಿದೆ, ಖಾಲಿ. ನೆಕ್ಸ್ಟ್ ಪಾತ್ರೆಗಳು ಬೇಕೇ ಬೇಕಲ್ಲ. ಆ್ಯಂಡ್ ದ ಥರ್ಡ್ ಡ್ರಾಯರ್ ಇಷ್ಟು ಸಾಮಾನಿದೆ. ಸೊ ನೆಕ್ಸ್ಟ್ ಬಂದು ಈ ಎಲ್ ಶೇಪಲ್ಲಿ ಮಾಡಿಸಿದ್ದು. ಸೊ ಡೋರ್ ಹಿಂಗೆ ತೆಗೆದ್ರೆ ಹಿಂಗಾಗಲ್ಲ, ಹಂಗೆ ತೆಗೆದ್ರೆ ಈಗ ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಕಾರ್ಪೆಂಟರ್ ಐಡಿಯಾ ಮಾಡಿ ಎಲ್ ಶೇಪಲ್ಲೇ ಡೋರ್ ಮಾಡಿದ್ರವರು. ಸೊ ಇಲ್ಲಿ ಓಪನ್ ಮಾಡಿ ತೋರಿಸುವೆ. ದಿಸ್ ಇಸ್ ಹೌ ಇಟ್ ಓಪನ್ಸ್. ಇದು ಈ ಥರ ಗೈಸ್ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಅಡುಗೆ ಮಾಡುವಾಗ ಬಟ್ಟೆ ಎಲ್ಲ ಹಾಕೋಬೋದು, ಇಲ್ಲಿ ಹಿಡಿಯೋ ಬಟ್ಟೆಗಳನ್ನೆಲ್ಲ ಇಟ್ಕೋಬೋದು. ಸೊ ಪ್ಲಾಸ್ಟಿಕ್ ಇರುತ್ತೆ. ಸೊ ನಮ್ದು ಇದೆಲ್ಲ ಸ್ಟೀಲ್ ಆಗಿರೋದ್ರಿಂದ ಐ ವಾಂಟೆಡ್ ಟು ಪ್ರಿಫರ್ ಸ್ಟೀಲ್ ಅಂತ ನಾನು ಇದನ್ನು ಸ್ಟೀಲ್ ತೊಗೊಂಡಿದ್ದು. ಸೊ ಹೀಗಿದೆ ಒಳಗಡೆ. ಮೇ ಬಿ ಸ್ವಲ್ಪ ಡಾರ್ಕ್ ಅನ್ನಿಸ್ತಿರ್ಬೋದು ನಿಮಗೆ. ಸೊ ಇಲ್ಲೆಲ್ಲ ಸ್ಟೀಲ್ ಬಾಕ್ಸಸ್ ಇಟ್ಟಿದ್ದೀನಿ ಗೈಸ್. ಆ್ಯಂಡ್ 5 kg 3 kg ಆ ಥರದ್ದೆಲ್ಲ ಏನು ತಗೊಳ್ತೀವಿ ನಾವು, ಅದೆಲ್ಲ ನಾನು ಈ ಇದರಲ್ಲಿ ಪ್ಲೇಸ್ ಮಾಡ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 3 ಡ್ರಾಯರ್ಸ್ ಬೇಕಿತ್ತು, ಇಲ್ಲಿ 2 ಡ್ರಾಯರ್ ಬೇಕಿತ್ತು. ನೆಕ್ಸ್ಟ್ ಡ್ರಾಯರ್ ಬಂದು ಇದು ಗೈಸ್. ಸೊ ಇಲ್ಲೆಲ್ಲ ಇಲ್ಲಿ ಸ್ಟವ್ ಇರೋದ್ರಿಂದ ನನಗೆ ಈಸಿ ಆಗಲಿ ಅಂದ್ಬಿಟ್ಟು ಸೊ ಎಲ್ಲ ಐಟಮ್ಸು ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ತಕ್ಷಣಕ್ಕೆ ಸಿಗೋ ಅಂಥದ್ದಷ್ಟೇ ಇದೆಲ್ಲ. ಆ್ಯಂಡ್ ನೆಕ್ಸ್ಟ್ ಡ್ರಾಯರ್ ತಟ್ಟೆಗಳು. ಸೊ 2 ರೋ ಇಟ್ಟಿದ್ದೀನಿ ತಟ್ಟೆಗಳು, ಬಿಕಾಸ್ ಬೇಕಾಗ್ತಿರುತ್ತಲ್ಲ ಅದಕ್ಕೋಸ್ಕರ 2 ಡ್ರಾಯರ್ಸ್. ಸೊ ಅದರ ಪಕ್ಕದಲ್ಲೇ ಇದಿದೆ, ಎಲ್ಲ ಗ್ಲಾಸ್ಗಳನ್ನೆಲ್ಲ ಅಲ್ಲಿ ಇಟ್ಕೊಳ್ಳೋದು. ಆ್ಯಂಡ್ ಸ್ವಲ್ಪ ಕಾಳುಗಳದು ಇದು ಎಲ್ಲ ಆದರೆ ನಾವಿಲ್ಲೇ ಪ್ಲೇಸ್ ಮಾಡ್ತೀವಿ. ನಾನು ಯಾವುದೇ ಥರದ ಕಾಳುಗಳನ್ನ ಏನೋ ಫ್ರಿಜ್ಜಲ್ಲಿ ನಾನು ಸ್ಟೋರ್ ಮಾಡಲ್ಲ ಗೈಸ್. ಐ ಡೋಂಟ್ ಹ್ಯಾವ್ ಅ ಹ್ಯಾಬಿಟ್ ಆಫ್ ಪ್ಲೇಸಿಂಗ್ ಎನಿಥಿಂಗ್ ಇನ್ ಫ್ರಿಡ್ಜ್. ಇಷ್ಟನ್ನ ಇಲ್ಲಿಡ್ತೀನಿ, ಗ್ಲಾಸಸ್ನ ಇಲ್ಲಿಡ್ತೀನಿ. ಓಕೆನಾ. ಆ್ಯಂಡ್ ಈ ಇದರಲ್ಲಿ ತೋರಿಸ್ತೀನಿ. ಸೊ ಇಲ್ಲೂ ಅಷ್ಟೇ ಆಲ್ಮೋಸ್ಟ್ ಖಾಲಿ ಇದೆ. ಸೊ ಎಕ್ಸ್ಟ್ರಾ ಕುಕ್ಕರ್ ಬೇಕೇ ಬೇಕಾಗುತ್ತೆ ಇಡ್ಲಿದು. ಸೊ ಎಲ್ಲ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಒಂದು ಇದರಲ್ಲಿ ಖುಷಿ ಅಂದರೆ ಗೈಸ್, ಏನೇ ಇದ್ರೂ ಈ ಥರ ರಪ್ ಅಂತ ಹಾಕಿದ್ರೆ ಸೌಂಡ್ ಬರಲ್ಲ, ಕ್ಲೀನಾಗಿ ಹೋಗ್ಬಿಟ್ಟು ಕ್ಲೋಸ್ ಆಗುತ್ತೆ. ಅದೊಂದು ನನಗೆ ಇಷ್ಟ ಇಲ್ಲ, ಅಂದರೆ ಆ ಸೌಂಡ್ ಬೇರೆ ಇರಿಟೇಟ್ ಆಗಿಬಿಡುತ್ತೆ. ಸೊ ಇದೆರಡು ಸಿಂಕ್ ಕೆಳಗಡೆ ಇರುವ ಕಬರ್ಡ್ಸ್ ತೋರಿಸ್ತೀನಿ. ಇದು ಏನೂ ಇಲ್ಲ ಗೈಸ್, ಸುಮ್ಮನೆ ತೋರಿಸ್ಬಿಟ್ಟೆ ನಿಮಗೂ ಒಂದು ಐಡಿಯಾ ಬರಲಿ ಸಿಂಕ್ ಕೆಳಗಡೆ ಏನು ಇಟ್ಕೊಬೋದು ಅಂತ. ಸೊ ನಾವು ಈ ಥರದ್ದನ್ನು ಮನೆ ಕಟ್ಸೋ ಟೈಮಲ್ಲೇ ಮಾಡಿಸ್ಬಿಟ್ವಿ, ಬಿಕಾಸ್ ಬೇಕಾಗತ್ತಲ್ಲ ಸೊ ಪಾತ್ರೆ ತೊಳೆಯೋಕ್ಕೆ ಲಿಕ್ವಿಡ್ ಸೋಪ್ಸ್ ಎಲ್ಲ ಅಂದ್ಬಿಟ್ಟು ಒಂದು ಸೆಕ್ಷನ್. ಆ್ಯಂಡ್ ಕಿಚನಿಗೆ ಬೇಕಾಗಿರೋ ಕ್ಲಾತ್ಸ್ ಎಲ್ಲ ವಾಶ್ ಮಾಡಿರೋದೆಲ್ಲ ಇಲ್ಲಿ ಇಟ್ಕೊಂಡಿರ್ತೀವಿ ಅಷ್ಟೇ. ಆ್ಯಂಡ್ ತಕ್ಷಣಕ್ಕೆ ಬೇಕಂತ ಕವರ್ಸ್ ಇಷ್ಟೇ.
ಸೊ 3 ಕಿಟಕಿ ಇರುತ್ತೆ. ಈ ಕಿಟಕಿ ಆಲ್ಮೋಸ್ಟ್ ತೆಗೆದಿರ್ತೀನಿ ಬಿಕಾಸ್ ಮೆಸ್ ಹಾಕ್ಸಿರ್ತೀನಿಲ್ಲ, ಸೊ ಓಪನ್ನೇ ಇರುತ್ತೆ ಅಷ್ಟೇ ಗೈಸ್. ಆ್ಯಂಡ್ ಆಲ್ಸೋ ನಾನು ಇದನ್ನೆಲ್ಲ ಸಿಂಕ್ ಆ ಥರ ಏನೂ ಇಡೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಇದನ್ನು ಸ್ಟೀಲಲ್ಲೇ ಬುಕ್ ಮಾಡಿ ತರಿಸಿದ್ದೀನಿ. ಸೊ ದಟ್ ಎಲ್ಲ ಪ್ಲೇಸ್ ಮಾಡಿಬಿಟ್ಟು ಕ್ಲೀನಾಗಿ ಕೆಳಗಡೆ ಎಲ್ಲ ಖಾಲಿ ಇರುತ್ತೆ ಅಂತ. ನೋಡಿರಲ್ಲ ಗೈಸ್ ಹೇಗಿದೆ ನನ್ನ ಕಿಚನ್ ಟೂರ್. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಅನಿಸುತ್ತೆ ನಿಮಗೂ. ತುಂಬ ಕಮ್ಮಿನೇ ಇಟ್ಕೊಂಡಿದ್ದೀನಿ ಸಾಮಾನೆಲ್ಲ. ಆ್ಯಂಡ್ ಕೌಂಟರ್ ಟಾಪ್ ಮೇಲೆ ಏನೇನು ಇಟ್ಟಿದ್ದೀನಿ ಅಂತಂದರೆ 2 ಥರದ ಉಪ್ಪು ಆ್ಯಂಡ್ ಆಲ್ ದ ಸ್ಪೈಸಸ್ ಥಿಂಗ್ಸ್. ಇದು ಸ್ಪೈಸಸ್ಲಿದೆ. ಆ್ಯಂಡ್ ಕೆಳಗೆಲ್ಲ ಇಟ್ಕೊಂಡು ಎಣ್ಣೆದು ನನಗೆ ಪದೇ ಪದೇ ಆಗಲ್ಲ ಅಂದ್ಬಿಟ್ಟು ಎಣ್ಣೆಗೆ ಒಂದು ಕ್ಯಾನ್ ಇರುತ್ತೆ, ಅದು ಪ್ಯಾಕೆಟ್ ಎಣ್ಣೆ ತರಿಸಲ್ಲ ನಮ್ಮ ಮನೇಲಿ ಯೂಶ್ವಲಿ. ಸೊ ಏನಪ್ಪ ಕಡಲೆಕಾಯಿ ಎಣ್ಣೆ ತರಿಸೋದು ಅದೊಂದಿದೆ. ಸೊ ಆ್ಯಂಡ್ ಆಲ್ಸೋ ಸ್ಟವ್, ಗಿಲ್ಮಾದು ಸ್ಟವ್. ನನಗೆ ಏನಪ್ಪ ಇದು ಒಳಗಡೆ ಹೋಗೋದೇ ಬೇಕು ಅಂದ್ಬಿಟ್ಟು ಈ ಥರದ್ದೇ ನಾನು ಮಾಡಿಸಿದ್ವಿ. ಮತ್ತು ಇಲ್ಲಿ ಅಂದರೆ ಎಣ್ಣೆದಿಟ್ಟಿರ್ತೀನಿ, ಇಲ್ಲಿ ಬಿಸಿನೀರು ಕಾಯಿಸೋದು ಆ್ಯಂಡ್ ಮಿಕ್ಸಿ. ಆ್ಯಂಡ್ ದಿಸ್ ಇಸ್ ಬಾಯಿಗೆ ಬರೋಣ ಗೈಸು ಅನ್ಸುತ್ತಿ ಏರ್ ಫ್ರೈಯರ್. ಆ್ಯಂಡ್ ಇದೊಂದು ಟಬ್ ಇರುತ್ತೆ ಯಾವಾಗಲೂ ಪಾತ್ರೆ ವಾಶ್ ಮಾಡಿ, ಬಿಕಾಸ್ ಕೆಳಗಿಟ್ರೆ ಮತ್ತೆ ಎತ್ತದು ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇದೊಂದು ಮಾತ್ರ ಇಟ್ಟಿದ್ದೀನಿ. ಬಟ್ ಸ್ಟಿಲ್ ನನಗೆ ಈ ಪ್ಲೇಸ್ ಐ ಡೋಂಟ್ ಲೈಕ್ ದಿಸ್ ಪ್ಲೇಸ್ ಟು ಕೀಪ್ ದಿಸ್ ಥಿಂಗ್ಸ್. ಅಷ್ಟೇ ಗೈಸ್. ಆಲ್ಮೋಸ್ಟ್ ನನ್ನ ಮನೆಗೆ ಬಂದಾಗಿಂದ ಬಂದು 9 ವರ್ಷ ಆಗಿದೆ. ಸೊ ದಿಸ್ ಇಸ್ ಹೌ ಐ ಮೇಂಟೈನ್ ಮೈ ಕಿಚನ್. ಐ ಅಪ್ರಿಷಿಯೇಟ್ ಮೈ ಸೆಲ್ಫ್ ಗೈಸ್. ಇದೇ ಥರ ಮೇಂಟೈನ್ ಮಾಡೋದು ಇಟ್ಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್. ಸೊ ಈ ಥರ ಇರಬೇಕು ಅಂದರೆ ಒಂದು ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್ ಫಾರ್ ಯಾವುದೇ ಥರದ ಮೇಂಟೆನೆನ್ಸ್ ಆಗಲಿ ಏನೇ ಇರಲಿ ಗೈಸ್. ಸೊ ಡಿಸಿಪ್ಲಿನ್ ಇದ್ರೇ ಗೈಸ್ ಯಾವುದೇ ಥರದ ಕೆಲಸಗಳನ್ನೂ ಕರೆಕ್ಟಾಗಿ ತಾನೇ ಮಾಡೋಕ್ಕಾಗತ್ತೆ. ಸೊ ದಿಸ್ ಇಸ್ ಹೌ ಐ ಮೇಂಟೈನ್ಡ್. ಏನೂ ಚೇಂಜಸ್ ಆಗಲ್ಲ ಗೈಸ್. ಎಲ್ಲೆಲ್ಲಿ ಸಾಮಾನು ಏನೇನಿರುತ್ತೋ ಅಲ್ಲಲ್ಲೇ ಇರಬೇಕು. ನನಗೆ ಇಟ್ ಶುಡ್ ಬಿ ಇನ್ ಪ್ರಾಪರ್ ಪ್ಲೇಸ್. ಹೋಪ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಪುಟ್ಟ ಕಿಚನ್ ಟೂರ್. ಥ್ಯಾಂಕ್ ಯು ಸೋ ಮಚ್.